ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ ಕೋರುತ್ತಾ, ಇಲ್ಲಿ ನೋಡ್ಬೋದು ಇವತ್ತು ಹೊಸ ಅಧ್ಯಾಯ. ಇಲ್ಲಿ ನವೋದಯದ 2027ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಪರೀಕ್ಷೆಯಲ್ಲಿ ಸರಳೀಕರಣ ಎನ್ನುವ ಅಧ್ಯಾಯದ ಮೇಲೆ ಕೇಳುವಂತಹ ಮಾದರಿ ಪ್ರಶ್ನೆಗಳು ಹೇಗಿದಾವು ಮತ್ತು ನಾವು ಯಾವ ರೀತಿಯಾಗಿ ಆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಂತ ನೋಡೋಣ. ಓಕೆ, ನೋಡ್ಬೋದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, 2 + 3 × 6 ಅಂತಿದೆ. ಆಪ್ಷನ್ಸ್ಗಳು 12, 20, 30, 36 ಅಂತಿದೆ. ಇಲ್ಲಿ 2, 3 ಎಷ್ಟಾಗ್ತದೆ? 5. 5ಕ್ಕೆ 6ಲೆ ಗುಣಾಕಾರ ಮಾಡಿರಿ, 5 6ಲೆ 30 ಬರುತ್ತದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆನ್ಸರ್ ಯಾವುದಾಗ್ತದೆ? ಸಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು, 10 + 4 × 2 - 5ರ ಬೆಲೆ ಎಷ್ಟು ಅಂತಿದೆ. ಆಪ್ಷನ್ ಎ 23, ಆಪ್ಷನ್ ಬಿ 13, ಆಪ್ಷನ್ ಸಿ ಇದೆಲ್ವ 18 ಮತ್ತು ಫೈನಲ್ ಆಗಿ ಡಿ ಆಪ್ಷನ್ 4 ಅಂತಿದೆ. ಹಾಗಾದರೆ ಇದಕ್ಕೆ ಆನ್ಸರು ಎಷ್ಟಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ಕೊಟ್ಟಿರುವ ಪ್ರಶ್ನೆಗೆ 10 4 14 ಆಗುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಎಷ್ಟು ಅಂದರೆ, ಇಲ್ಲಿ ನೋಡ್ತಾ ಹೋಗಿ, ಮೊದಲನೇದಾಗಿ ಇಲ್ಲಿ 10 ಇದೆ ಅಲ್ವಾ, ಇಲ್ಲಿ 4 2 8 ಆಗುತ್ತೆ. 8ರಲ್ಲಿ 5 ಹೋದರೆ ಎಷ್ಟಾಗ್ತದೆ? 3. ಇಲ್ಲಿ 10 ಇದೆ. ಇಲ್ಲಿ ಇನ್ನೂ ತಿಳಿಸೋದಾದರೆ ತಮ್ಮ ನೋಡ್ಬೋದು, 10ಕ್ಕೆ 10 ಇಟ್ಟು 4 2 ಎಷ್ಟು? 8 -5. ಸೊ ಈ 10ಕ್ಕೆ 10, 8ರಲ್ಲಿ 5 ಹೋದರೆ 3. ಸೊ ಇಲ್ಲಿ ಎಷ್ಟಾಗ್ತದೆ? 13 ಆನ್ಸರ್ ಆಗುತ್ತದೆ. ಸೊ ಇಲ್ಲಿ ಆನ್ಸರು ಬಿ ಆಪ್ಷನ್ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ಬೋದು, ಇಲ್ಲಿ 3 × 3 ಕೊಟ್ಟಿರುವ ಪ್ರಶ್ನೆಯನ್ನು ಗಮನಿಸಬೇಕು. 3 × 3 / 3 +3 -3 ಅಂತಿದೆ. ಹಾಗಾದರೆ ಇದರ ಆನ್ಸರು ಎಷ್ಟು ಆಗುತ್ತದೆ ವಿದ್ಯಾರ್ಥಿಗಳೇ? ಇಲ್ಲಿ ನೋಡ್ಬೋದು, ಕೊಟ್ಟಿರುವ ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಮೊದಲಿಗೆ ಭಾಗಾಕಾರವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ನೋಡ್ಬೋದು, ಈ ನಿಯಮ ಬಂದಾಗ ಏನು ಮಾಡಬೇಕು, ಈ ರೀತಿ ಬಂದಾಗ ಫಸ್ಟು ಭಾಗಾಕಾರವನ್ನು ಮಾಡಬೇಕು. ಭಾಗಾಕಾರ, ಅದು ಆದಮೇಲೆ ನೆಕ್ಸ್ಟು ಗುಣಾಕಾರ. ನೋಡ್ಬೋದು, ಭಾಗಾಕಾರ ಆದಮೇಲೆ ಗುಣಾಕಾರವನ್ನು ಫಾಲೋ ಮಾಡಬೇಕು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಭಾಗಾಕಾರ ಅಂದಾಗ ಇಲ್ಲಿ 3 1 3 1 ಆಯಿತು. ಸೊ ಇಲ್ಲಿ ಉಳಿದಿರುವಂಥದ್ದು ಎಷ್ಟು? 3. ಇಲ್ಲಿ 3 ಉಳಿದಿದೆ ಅಲ್ವಾ. ಈಗ ನೆಕ್ಸ್ಟ್ ಇಲ್ಲಿ ಇಂಟು ಚಿಹ್ನೆಯನ್ನು ಹಾಕೋತೀರಿ. ಇಂಟು ಚಿಹ್ನೆ ಹಾಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ, ಪ್ಲಸ್ ಇದೆ ನೋಡಿ. ಇಲ್ಲಿ 3 ಆದಮೇಲೆ ನೆಕ್ಸ್ಟ್ ಬರುವಂಥದ್ದು 1 ಪ್ಲಸ್ 1 ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಉಳಿಯುವಂಥದ್ದು 1. ಸೊ 3 1 3 ಅಂದರೆ ಇಲ್ಲಿ ಆಪ್ಷನ್ ಎ ಇದೆ ಅಲ್ವಾ, ಇದು ಆನ್ಸರು ಆಗುತ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 6 × 4 -2 +/2 ಅಂತ ಇದೆ. ಹಾಗಾದರೆ ಇದನ್ನು ಯಾವ ರೀತಿ ಆನ್ಸರನ್ನು ಮಾಡೋದು? ಇಲ್ಲಿ ನೋಡ್ರಿ, ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ನೋಡ್ರಿ. ಭಾಗಾಕಾರ ಫಸ್ಟ್ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ನಲ್ವಾ. ಈ ರೀತಿ ಲೆಕ್ಕಗಳು ಬಂದಾಗ, ಸೊ ಇಲ್ಲಿ ನೋಡ್ಬೋದು, 2 1 2 2 1 2 ಬರುತ್ತೆ. ಅಂದರೆ ಇಲ್ಲಿ -1 ಉಳಿತು. ಎಷ್ಟು? -1 ಉಳಿತು. ಇಲ್ಲಿ 6 4 24. ಅಂದರೆ ಇಲ್ಲಿ ನೋಡ್ಬೋದು, 24 ನೆಕ್ಸ್ಟು -1 ಅಂದರೆ ಎಷ್ಟಾಯಿತು? 23. ಈ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರುತ್ತೆ, ಏನೂ ಇಲ್ಲ ಅಂದರೂ ಕೂಡ. ಸೊ ಆನ್ಸರ್ ಎಷ್ಟಾಗ್ತದೆ? ಇಲ್ಲಿ 23 ಆಗುತ್ತದೆ ವಿದ್ಯಾರ್ಥಿಗಳೇ. ಇದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ 2/2 + 2 × 2 -2ರ ಬೆಲೆ ಎಷ್ಟು ಅಂತ ಕೇಳಲಾಗಿದೆ. ನೋಡ್ರಿ, ಇಲ್ಲಿ ಮೊದಲಿಗೆ ಭಾಗಾಕಾರ ಮಾಡಬೇಕು ಅಂತ ನಾನು ತಮ್ಮ ತಿಳಿಸಿದ್ದೆ. 2 1 2 2 1 2 ಅಂತ ಹೇಳಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬರುವಂಥದ್ದು ಎಷ್ಟು? ಇಲ್ಲಿ 1 ಉಳಿತಲ್ವಾ, ಇದು ನೆಕ್ಸ್ಟ್ ಪ್ಲಸ್. ಇಲ್ಲಿ 2 2 4 ಆಯಿತು. ಓಕೆ, ಮೈನಸ್ ಇಲ್ಲಿ 2. ಹಾಗಾದರೆ 4 1 5, 5ರಲ್ಲಿ 2 ಹೋದರೆ ಎಷ್ಟಾಗ್ತದೆ? ಹಾಗಾದರೆ ಇಲ್ಲಿ ಸಿ ಆಪ್ಷನ್ 3 ಆನ್ಸರ್ ಆಗುತ್ತದೆ ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, 8/2 × 9 -6 × 5 +3 ಅಂತ ಇದೆ. ಇಲ್ಲಿ ನೋಡ್ರಿ, 2 1 2 2 4 8 ಆಯಿತು. ಅಂದರೆ 4 ಉಳಿತು. ಇಲ್ಲಿ ನೆಕ್ಸ್ಟು ನೋಡ್ತಾ ಹೋಗಿ, ಇಂಟು 9 ಅಂದರೆ 4 9 36 ಆಯಿತು. ಮೈನಸ್ ಇಲ್ಲಿ ನೋಡ್ತಾ ಹೋಗಿ 36 ಆಯ್ತಲ್ವ. ನೆಕ್ಸ್ಟ್ ಇಲ್ಲಿ 6 5 30 +3. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 36 ಇದೆ ಅಲ್ವಾ. ಇಲ್ಲಿ ನೋಡ್ತಾ ಹೋಗಿ, 36ರಲ್ಲಿ 30 ಹೋದರೆ ಎಷ್ಟಾಗ್ತದೆ? 6 + 3 = 9. ಹಾಗಾದರೆ ಆಪ್ಷನ್ ಡಿ ಆಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಇಲ್ಲಿ ನೋಡ್ರಿ, ಇದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಭಾಗಾಕಾರ ಮಾಡ್ಕೋಬೇಕಂತ. 6 1 6 1 ಆಯಿತು, 1 ಉಳಿತು. ಪ್ಲಸ್ 6 6 36, 36 1 37 ಆಗುತ್ತದೆ. ಸೊ ಹಾಗಾದರೆ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ.